ಅಣ್ಣ ಹಾ ಎಲ್ಲರೂ ಇಟ್ಟಿದೆ ಅದಕ್ಕೂ ಒಂದು ಕಾರಣ ಇರುತ್ತೆ. ನಾ ಎದಕ್ಕೆ ಕೊಟ್ಟಿನ ಅಣ್ಣ? ಕಾಳನ ಮಗ ಯಾರ ಮನೆ ಹಾಳು ಮಾಡಕ್ ಕೊಟ್ಟಿರ್ತ ಮಕ್ಕಳೇ. ಅಣ್ಣ ಇಲ್ಲಿ ಬಾಳಣ್ಣ ಈಗ ಇಲ್ಲೇ ಕೂಡೋದು ಕಾಳ ಬಿಟ್ಟಣ್ಣ ಎಲ್ಲ ಸಿಗ್ತಾನೆ ಕೇಳೋಣ. ಅಣ್ಣ ಬಾಳಣ್ಣ ಕಾಣ ಬಿಟ್ಟಣ್ಣ ಇಲ್ಲ. ಹಾಂ ಕೇಳ್ರಣ್ಣ ಪ್ಲೀಸ್ ಅಣ್ಣ. ಅಣ್ಣ ಎಲ್ಲರಿಗೂ ನಮಸ್ಕಾರ. ನಮ್ಮ ಇವತ್ತು ಗಣರಾಜ್ಯೋತ್ಸವ ಹಬ್ಬವನ್ನು ಸಂಸ್ಕಾರ ಮತ್ತು ಸತ್ಕಾರದೊಂದಿಗೆ ಆಚರಿಸೋಣ ಹಾಗೂ ಎಲ್ಲ ನನ್ನ ಬಂಧು ಮಿತ್ರರೆಲ್ಲರಿಗೂ ಗಣರಾಜ್ಯೋತ್ಸವ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಸುವಾಗ್ತಂತ ಮನೆಗೋದ್ರೆ ಫುಲ್ ಟೈಟ್ ಆಗ್ಬಿಟ್ಟಿವಿ. ಮನೆಗೋದ್ರೆ ಊಟ ಕೂಡ ಹಾಕಲ್ಲ. ಇಲ್ಲೆಲ್ಲ ನೋಡು ಅಂಬ 12 ಗಂಟೆ ಆಗದ್ಲಿ ಹೇಳಿದವರು ಎಲ್ಲೆಲ್ಲ ನಮ್ಮ ಹಳೆ ಹಸುವಾಗ್ತಂತ ಅನ್ನೋರು ಇಲ್ಲೇ ಊಟ ಮಾಡಕ್ ಕುಂತಾರ. ನಾವು ಕುಣ್ಣಂಬ ಬಿರಿಯಾನಿ ತಂದ ಅನ್ಸ್ತಾ ತಿಂದ್ರಾಯ್ತು. ಅಣ್ಣ ಹಸುವಾದ ಬಿರಿಯಾನಿ ಇಡೋಣ ತಿನ್ನ. ಅಲ್ಲಿ ಶ್ರೀಕೃಷ್ಣ ಮಕ್ಕಳು ಕೂಡ್ದು ಜಾಗ ಕೊಟ್ರಿ ಅಣ್ಣ. ಬಾಣ ಬಿಡ್ಸೋಣ ಬಾಣ ಅಣ್ಣ. ಅಣ್ಣ ಇದು ಎಕಡೆ ಹೊತ್ತ ಬಾರಿ ಹಸಿ ಗೊತ್ತ ಮತ್ತೆ ಹೋಗ್ಬೇಡ ಯಾಕೆ ನಿಂತು. ಎಲ್ಲಿಲ್ಲ ಸತ್ತಾಗ ಹೋಗ್ಕೊಂತೀವಿ. ಸತ್ತಾಗ ಹೋಗ್ಕೊಂತ ಹೆಲ್ಮೆಟ್ ಹಾಕಿಂದ ಮುಂದೆ ಪೊಲೀಸರು ಹಿಡಕೊಂತಾರ. ತಮ್ಮ ಪುಣ್ಯ ಪರಬೇಕಂದ್ರೆ ಏನ್ ಮಾಡ್ಬೇಕಲ್ಲ? ತಮ್ಮದವ್ರು ಇಬ್ಬರಿಗೆ ಕೊಡಿಸ್ಬೇಕು. ಅಣ್ಣ ಆಡ್ಸ್ಬಿಡ ಅಣ್ಣ. ಆನ್ ಮಾಡಿ ನೋಡಿ. ಪಾಸ್ವರ್ಡ್ ಅಣ್ಣ ಹಿಡ್ಕ ತಾತನ ಕೊಂಡಿ. ತಮ್ಮ ಹಾ ಬರಲ್ಲ ಬಿರಿಯಾನಿ ತಿಂದು ಬರಂ. ಬಿರಿಯಾನಿ ತಿನ್ನ ಮನ್ಸ್ಕೊಂತ ಬಾ ಬಿರಿಯಾನಿ ತಿಂದು ಬರಂ ಬಾ. ಅಣ್ಣ ಮೊನ್ನೆ ಬಿರಿಯಾನಿ ನಿನ್ನೆ ಬಿರಿಯಾನಿ ಇವತ್ತು ಮತ್ತೆ ಬಿರಿಯಾನಿ ತಿನ್ನುವಾಗ ಬೋರ್ ಇಡಲ್ಲ ಅಣ್ಣ. ಬಿರಿಯಾನಿ ತಿಂದು ಹೌದಲ್ಲ ತಿಂದು ಬೋರ್ ಇಡಕ್ಕೋದ್ದ ಬೇಡ ಬೇಡ. ಆಯ್ತು ನಾನು ಹೋಗ್ಲ ಮನೆಗೆ. ಬಾಲೆ ಬೋರ್ ಇಡಕ್ಕೋದ್ದ ಕರೆ ಒಂದು ಬಿರಿಯಾನಿ ತಿಂದು ಬಿಡಂಬ. ಹಲೋ ಹಲೋ ತಮ್ಮ ಒಂದು 500 ರೂಪಾಯಿ ಫೋನ್ಪೇ ಇದ್ರೆ ಹಾಕ್ಲಾ? ತಡೆ ಅಣ್ಣ ನೋಡತ್ನಿ. ಹಾಂ ನೋಡು ಅಣ್ಣ ಫೋನ್ಪೇದಾಗ 2 ರೂಪಾಯಿ ಸ್ಕ್ರೀನ್ ಶಾಟ್ ಹಾಕಂದ್ರೆ ಹಾಕತ್ನಿ. ಸರಿ ತಗ. ಕಳ್ಳನ ಮಗ ಯಾವ ಫೋನ್ ಮಾಡಿದ್ರೆ ಉದ್ದಿರ್ ತಿನ್ನಕ್ ನಿರ್ತಾನ ರೊಕ್ಕ ಹಾಕಂದ್ರೆ ಯಾವ ನೋಡಿದ್ರಿ ಇಲ್ಲ ಅಂತೇಳಿ ಹೇಳ್ತಿರ್ತಾನೆ ನೀವು. ಅಣ್ಣ ಫೋನ್ ಇನ್ನೂ ಕಟ್ ಮಾಡಿಲ್ಲ.有人。